ಇವಾಗಿಂದೇ ನೋಡೋಕ್ಕಾಗ್ತಿಲ್ಲ, ಇನ್ನು ಅದು ಬೇರೆನಾ? ಯಾಕೆ ಬೇಕ್ವಾ ನಿನ್ಗೆ ಮದುವೆ ಆಗಿ ಆರಾಮಾಗಿ ಇರೋದು ಬಿಟ್ಟು? ಒಂದ್ಸಲ ಕಟ್ಕೊತೀನಿ ಅಂತ. ಯಾಕೆ ನನಗೆ ಯೂಟ್ಯೂಬ್ ಬ್ಲಾಗ್ ಮಾಡೋ ಅರ್ಹತೆ ಇಲ್ವಾ? ಇಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತೀಯಲ್ಲ, ಏನು ಅನ್ಸಲ್ವಾ ನಿನಗೆ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ, ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಅಪ್ಲೋಡ್ ಮಾಡಿದೆ. ಏನಾದರೂ ಕ್ವೆಶ್ಚನ್ಸ್ ಇದೆ ಕೇಳಿ, ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ. ಆಲ್ಮೋಸ್ಟ್ 20K ಅಷ್ಟು ನೋಡಿ ಜನ ರಿಯಾಕ್ಟ್ ಮಾಡಿದ್ದಾರೆ, ಕ್ವೆಶನ್ಸ್ ಕೇಳಿದ್ದಾರೆ. ನನ್ನ ಕೈ ಇವತ್ತು ಎಷ್ಟಾಗುತ್ತೆ ಅಷ್ಟಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ ಗೈಸ್? ಆಲ್ಮೋಸ್ಟ್ 582 ಮೆಂಬರ್ಸ್ ಕ್ವೆಶನ್ ಕೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಯಾರ್ದಾದ್ರು ಕ್ವೆಶನ್ ಮಿಸ್ ಆದರೆ ಪ್ಲೀಸ್ ಬೇಜಾರು ಮಾಡ್ಕೊಂಬೇಡಿ. ಫಸ್ಟ್ ಕ್ವೆಶನ್, ಸಾಫ್ಟ್ ಲಾಂಚ್ ಯಾವಾಗ? ಸಾಫ್ಟ್ ಲಾಂಚ್ ಎಲ್ಲ ಸಿಕ್ಕಿದ ತಕ್ಷಣ ಡೈರೆಕ್ಟಾಗಿ ಹಾರ್ಡ್ ಲಾಂಚ್ ಮಾಡೋದು. ನೀವ್ಯಾಕೆ ಎದುರಿಗೆ ಸಿಕ್ಕಿದಾಗ ಮಾತಾಡೋಕ್ಕೆ ಅಷ್ಟೊಂದು ನಾಚ್ಕೋತೀರಾ? ಆ್ಯಕ್ಚುಲಿ ಇದೇನು ಗೊತ್ತಾ, ಬೋಟಿಕ್ದು ಒಂದು ಇನಾಗ್ರೇಷನ್ ಇತ್ತು, ಅಲ್ಲಿಗೆ ಇನ್ವೈಟ್ ಮಾಡಿದ್ರು, ಹೋಗಿದ್ದೆ. ಅವರು ಹೋದಾಗ ಫುಲ್ ಖುಷಿಯಾಗೋದ್ರು ನಾನು ಬಂದೆ ಅಂತ. ಹೋಗಿದ ತಕ್ಷಣ ಫುಲ್ ಎಕ್ಸೈಟಾಗಿ ಮಾತಾಡಿಸ್ತಾಯಿದ್ರು, ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾಯಿದ್ರ. ನಾನು ಥ್ಯಾಂಕ್ ಯು ಫುಲ್ ಸಾಫ್ಟಾಗಿ ಮಾತಾಡ್ತಿದ್ದೆ. ಕೇಳ್ತಾಯಿದ್ರು, ಅಲ್ಲ ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾತಾಡ್ತೀರಾ, ಇಲ್ಲೇನು ನಾಚ್ಕೊತಿದ್ದೀರಲ್ಲ ಅಂತ. ಹೊಸಬ್ರ ಹತ್ರ ಹಾಗೆ ಸ್ವಲ್ಪ ನಾಚ್ಕೊತೀನಿ. ಹೋಗ್ತಾ 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 ಫುಲ್ ಜಲ್ಲಾದೆ, ಚೆನ್ನಾಗಿ ಮಾತಾಡ್ತೀನಿ. ನಿಮ್ಮ ಗೋಲ್ ಏನು? ಇದು ನಮ್ಮ ಅಕ್ಕ ಕೇಳಿರೋದು. ನನ್ನ ಸದ್ಯದ ಗೋಲ್ ಬಂದು ನಿನ್ನ ಹತ್ರ ಇಸ್ಕೊಂಡಿದ್ದೀನಲ್ಲ ಸಾಲನ, ಅದನ್ನೆಲ್ಲ ತೀರ್ಸೋದೇ ಇವಾಗ ಸದ್ಯದ ಗೋಲು. ಯಾಕೆ ಇನ್ಸ್ಟಾಗ್ರಾಮಲ್ಲಿ ಪೇಮೆಂಟ್ ಕಡಿಮೆ ಆಯಿತಾ? ಏನೆಲ್ಲನೂ ಪೇಮೆಂಟ್ಗೋಸ್ಕರನೇ ಮಾಡೋದಾ? ಪ್ಯಾಷನ್ಗೋಸ್ಕರ ಮಾಡ್ತೀನಿ. ಹಂಗೇನಿಲ್ಲ, ಯೂಟ್ಯೂಬ್ ಬ್ಲಾಗ್ಸ್ನು ಸ್ಟಾರ್ಟ್ ಮಾಡೋಣ ಅಂತ. ಹೂ ಇಸ್ ದ ಕಿಂಗ್ ಆಫ್ ದ ಕಿಂಗ್ ಇನ್ ದ ವರ್ಲ್ಡ್? ಹೂ ಇಸ್ ದ ಕಿಂಗ್ ಆಫ್ ದ ಕಿಂಗ್ ಇನ್ ದ ವರ್ಲ್ಡ್ ಹಂಗಂದ್ರೆ ನಂಗೆ ಅರ್ಥ ಆಗಲಿಲ್ಲ. ಸಾರಿ, ಈ ಇಂಗ್ಲೀಷ್ ನಂಗೆ ಅರ್ಥ ಆಗಲಿಲ್ಲ. ಅಕ್ಕ, ನಿಮ್ಮ ಹೈಟ್ ಆ್ಯಂಡ್ ವೆಯ್ಟ್ ಎಷ್ಟು? ಇದಕ್ಕೆ ರಿಪ್ಲೈ ಮಾಡ್ತೀರ ಅನ್ಕೋತೀನಿ. ಐ ಹೋಪ್ ಪ್ಲೀಸ್ ಮೈ ಸೋ ಕಾಲ್ಡ್ ಕ್ವೆಶನ್. ನನ್ನ ಹೈಟ್ ಬಿಟ್ವೀನ್ 5 to 5.1, ವೆಯ್ಟ್ ಅಷ್ಟೇ 50 to 51. ಹಾಂ, ಹೈಟು 5 to 5.1, ವೆಯ್ಟು 50 to 51. ವಾವ್, ಐ ಲವ್ ಯು ಹಂಸ. ಓಕೆ, ಯಾಕೆ ನೀವು ಇಷ್ಟು ಚೆನ್ನಾಗಿದ್ದೀರಾ? ಅಯ್ಯೋ, ನಾಚಿಕೆ ಆಗುತ್ತೆ ಈ ಥರ ಎಲ್ಲ ಕೇಳಬೇಡಿ ನನಗೆ. ಏನು ಓದಿದ್ದೀರಾ ನೀವು? ನಾನು BCom ಕಂಪ್ಲೀಟ್ ಮಾಡಿದ್ದೀನಿ. ಡಾಕ್ಟರ್ ಬ್ರೋ ಜೊತೆ ಒಂದು ಪಾರ್ಟ್ನರ್ಶಿಪ್ ವ್ಲಾಗ್ ಮಾಡು ಗುರು, ಎಲ್ಲ ಆಟೋಮೆಟಿಕಲಿ ಫೇಮಸ್ ಆಗುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್. ಹಾಂ, ಆ ಥರ ಚಾನ್ಸ್ ಸಿಕ್ಕರೆ ಮಾಡೇ ಮಾಡ್ತೀನಿ ಡಾಕ್ಟರ್ ಬ್ರೋ ಜೊತೆ. ಬಟ್ ಏನು ಗೊತ್ತಾ, ನನಗೆ ನನ್ನದೇ ಆದಂಥ ಒಂದು ಐಡೆಂಟಿಟಿ ಕ್ರಿಯೇಟ್ ಆದಮೇಲೆ ಕೊಲ್ಯಾಬ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರು ಫೇಮಸ್ ಆಗಿದ್ದಾರೆ ಅಂತ ಅವ್ರನ್ನ ಯೂಸ್ ಮಾಡಿಕೊಂಡು ನಾನು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡಿಕೊಂಡ್ರೆ ನನ್ನ ಎಫರ್ಟ್ಸ್ ಏನಿರಲ್ಲ. ನಾನು ಸ್ವಲ್ಪ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿ ಆಮೇಲೆ ಅವ್ರ ಜೊತೆ ಕೊಲ್ಯಾಬ್ ಮಾಡಿದಾಗ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಪ್ಲೀಸ್ ಮೇಂಟೈನ್ ಗುಡ್ ಕಂಟೆಂಟ್ಸ್ ಆ್ಯಂಡ್ ಗಿವ್ ಸಮಥಿಂಗ್ ಗುಡ್ ಫಾರ್ ದಿಸ್ ಜನ್ರೇಷನ್. ಮಾಡಿ ಸಪೋರ್ಟ್ ಮಾಡ್ತೀವಿ. ಬಡವರ ಮಕ್ಕಳು ಬೆಳಿಬೇಕು. ಹೌದೌದು, ಬಡವರ ಮಕ್ಕಳು ಬೆಳಿಬೇಕು. ವಿಡಿಯೋ ಮಾಡಿ ನಿಮಗೆ ಅದರಿಂದ ದುಡ್ಡು ಬಂದ ಮೇಲೆ ಗೋಶಾಲೆ ಅಥವಾ ಬೀದಿ ನಾಯಿಗಳಿಗೆ ಆಹಾರ ನೀಡಿ. ಡೆಫಿನೆಟ್ಲಿ. ಅಕ್ಕ, ಯಾವ ವಿಲನ್ ಇಷ್ಟ? ನನಗೆ ಈಗ ಮೂವಿಲಿ ಸುದೀಪ್ ಸರ್ ಇಷ್ಟ. ಆ ಮೂವಿಲಿ ಅವರು ವಿಲನ್ ಆಗಿದ್ರು ನನಗೆ ಅವರೇ ಹೀರೋ ಕಾಣಿಸ್ತಿದ್ರು. ಅವ್ರು ಮಾಡೋದೇ ಸರಿ ಅಂತ ಕಾಣಿಸ್ತಾ ಇತ್ತು. ಯಾವರು ನಿಮ್ಮದು? ಹಾಸನ್. ಲವ್ ಇಸ್ ನಾಟ್ ಅ ಫೇಕ್, ಲವರ್ಸ್ ಆರ್ ಫೇಕ್, ಡೂ ಯು ಅಗ್ರಿ? ಹಾಂ, ಹೌದು, ಲವರ್ಸ್ ಫೇಕ್ ಆಗಿರೋದಕ್ಕೆ ವಿ ಕಾಂಟ್ ಬ್ಲೇಮ್ ಲವ್ ಅಲ್ವಾ? ಯಾ, ಐ ಅಗ್ರಿ. ಸ್ಟಾರ್ಟಿಂಗ್ ನಿಮಗೆ ಎಷ್ಟು ಲೈಕ್ಸ್ ಬರ್ತಿತ್ತು? ಐ ಮೀನ್ ಫಸ್ಟ್ ವಿಡಿಯೋ. ಆ್ಯಕ್ಚುಲಿ ನನಗೆ ನಾನು ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೂ ಮುಂಚೆ ಫಸ್ಟ್ ವಿಡಿಯೋ ಮಾಡಿದ್ನಲ್ಲ, ಅದಕ್ಕೆ ಲೈಕ್ಸ್ ಗೊತ್ತಿಲ್ಲ, ವ್ಯೂಸ್ ಎಲ್ಲ 1000-2000 ಬರ್ತಿತ್ತು. ಡ್ಯಾನ್ಸ್ ವೀಡಿಯೋಸ್ ಮಾಡಿದ್ದೀನಿ. ಬೇಕಾದ್ರೆ ನೀವು ಹಳೆ ವೀಡಿಯೋಸ್ಗೆ ಹೋಗಿ ನೋಡಿ, ಒಂದು 7-8 ಡ್ಯಾನ್ಸ್ ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ಡೂ ಯು ಆಲ್ಸೋ ಗೆಟ್ ನರ್ವಸ್? ಇಫ್ ಎಸ್, ಹೌ ಡು ಯು ಕಂಟ್ರೋಲ್ ಇಟ್? ಫ್ರಮ್ ಯುವರ್ ವೀಡಿಯೋಸ್ ಯು ಲುಕ್ ಬೋಲ್ಡ್ ಆ್ಯಂಡ್ ಕಾನ್ಫಿಡೆಂಟ್. ನಾನು ಸಖತ್ ನರ್ವಸ್ ಆಗ್ತೀನಿ. ಸುತ್ತಮುತ್ತ ಜನ ಇದ್ದರೆ ಸಖತ್ ನರ್ವಸ್ ಆಗ್ತೀನಿ. ನಾನು ಪರಿಚಯ ಇರೋ ಜೊತೆ ನನ್ನ ಕಂಫರ್ಟ್ ಝೋನ್ ಯಾರ ಜೊತೆ ಚೆನ್ನಾಗಿರುತ್ತೆ ಅವ್ರ ಜೊತೆ ಅಷ್ಟೇ ನಾನು ಈ ಥರ ಇರ್ತೀನಿ. ಬಟ್ ಯಾರಾದರೂ ಹೊಸಬ್ರು ಸಿಕ್ಕಿದಾಗ ತುಂಬ ಏನಂತಾರಲ್ಲ, ತುಂಬ ಸೈಲೆಂಟ್ ಆಗಿರ್ತೀನಿ. ತುಂಬ ಇಂಟ್ರೋವರ್ಟ್ ಥರ ಇರ್ತೀನಿ ನಾನು. ನನಗೆ ತುಂಬ ನರ್ವಸ್ ಆಗುತ್ತೆ. ಈಗ ರೀಸೆಂಟಾಗಿ 2 ಪಾಡ್ಕಾಸ್ಟ್ ಮಾಡಿದ್ದೀನಿ, 2ರಲ್ಲೂ ತುಂಬ ನರ್ವಸ್ ಆಗಿದೆ. ಹುಡುಗಿ ಬೀಳಬೇಕು ಅಂದರೆ ಏನು ಮಾಡಬೇಕು? ಹುಡುಗಿ ಬೀಳಬೇಕಂದ್ರೆ ಫೋಕಸ್ ಆನ್ ಯುವರ್ ಸೆಲ್ಫ್. ನೀವು ಚೆನ್ನಾಗಿರಿ, ಚೆನ್ನಾಗಿ ಬಟ್ಟೆ ಹಾಕ್ಕೊಳ್ಳಿ, ದುಡೀರಿ, ಚೆನ್ನಾಗಿ ತಿನ್ನಿ, ಹೆಲ್ದಿಯಾಗಿರಿ. ಹುಡುಗಿರು ಆಟೋಮೆಟಿಕಲಿ ನಿಮ್ಮನ್ನ ಇಷ್ಟಪಡ್ತಾರೆ. ನಿಮ್ಮ ನಗು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇವಾಗಿಂದೇ ನೋಡೋಕ್ಕಾಗ್ತಿಲ್ಲ, ಇನ್ನು ಅದು ಬೇರೆನಾ? ಇವಾಗಿಂದೇ ನೋಡೋಕ್ಕಾಗ್ತಿಲ್ಲ ಅಂದ್ಕೊಂಡೇನೆ ನನ್ನ ಸ್ಟೋರಿ ನೋಡಿ ಕ್ವೆಶನ್ಗೆ ಆನ್ಸರ್ ಮಾಡಿದ್ದೀರಾ ಅಂದರೆ ನೋಡೋಕ್ಕಾಗ್ದಲ್ಲೇ ಹಿಂಗೆ ಮಾಡ್ತಿದ್ದೀರಾ. ಇನ್ನು ನೋಡಂಗಿದ್ದಿದ್ರೆ
ಹಂಸ ಅವರೇ ನಿಮ್ಮ ವಿಗ್ ಫ್ಯಾನ್ ನಾನು. ಮೈ ನೇಮ್ ಈಸ್ ಹ್ಯಾಪಿ. ಗೆಸ್ ಮೈ ನೇಮ್ ಇನ್ ಪ್ಯೂರ್ ಕನ್ನಡ. ಫಸ್ಟ್ ಇನಿಷಿಯಲ್ ಎ. ಸಿಂಪಲ್ ಬಾಯ್ ಆನಂದ್ ಅವರೇ ಈ ಕ್ವೆಶನ್ ಕೇಳ್ಬಿಡು. ನಿಮ್ದು ಐ ಡಿ ಆಲ್ರೆಡಿ ಮೆನ್ಷನ್ ಆಗಿದೆಯಲ್ಲ. ಅಯ್ಯೋ, ಅಲ್ಲೇ ಇದೆ ಆನಂದ್ ಅಂತ. ಚೆನ್ನಾಗಿದೆ. ಹ್ಯಾಪಿ ಅವರೇ ಥ್ಯಾಂಕ್ ಯು ಫಾರ್ ಯರ್ ಕಮೆಂಟ್. ಹಂಸ ಅವರೇ ಹೇಗೆ ನಡೀತಿದೆ ಲೈಫ್? ಚೆನ್ನಾಗಿ ನಡೀತಿದೆ. ಸೊ ಅವರೇ ನಿಮಗೆ ಒಳ್ಳೆ ಟ್ಯಾಲೆಂಟ್ ಇದೆ, ವ್ಯೂಸ್ ಲೈಕ್ ಜಾಸ್ತಿ ಇದೆ, ಆದ್ರೂ ಇನ್ನೂ ಫಾಲೋವರ್ಸ್ ಕಡಿಮೆ ಇದೆ, ವೈ? ಇಲ್ಲ ಪರವಾಗಿಲ್ಲ, ನನಗೆ ಫಾಲೋವರ್ಸ್ ಚೆನ್ನಾಗಿದ್ದಾರೆ. ಐ ಆಮ್ ಹ್ಯಾಪಿ. ನನಗೆ ಎಷ್ಟು ಜನ ಇದ್ದಾರೆ ಫಾಲೋವರ್ಸ್, ಹ್ಯಾಪಿ. ಏನು ಮಾಡೋಕ್ಕಾಗಲ್ಲ, ನಾವು ರಿಕ್ವೆಸ್ಟ್ ಮಾಡ್ಬೋದು ನಮ್ಮನ್ನ ಫಾಲೋ ಮಾಡಿ ಅಂತ. ವಿ ಕ್ಯಾಂಟ್ ಫೋರ್ಸ್ ಅಲ್ವಾ. ಅವ್ರಿಗೆ ನಮ್ಮ ಕಂಟೆಂಟ್ ಇಷ್ಟ ಆದರೆ ಆಬ್ವಿಯಸ್ಲಿ ಫಾಲೋ ಮಾಡ್ತಾರೆ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ವ್ಯೂಸ್ ಚೆನ್ನಾಗಿದೆ ಅಂದರೆ ಜನಗಳು ನನ್ನ ನೋಡ್ತಿದ್ದಾರೆ, ಫಾಲೋ ಮಾಡ್ತಿಲ್ಲ. ನನಗೆ ನಿಜವಾಗ್ಲೂ ರೀಸನ್ ಗೊತ್ತಿಲ್ಲ. ಹಂಸ ಅವರೇ ನೀವೇನಾದರೂ ಫಿಲ್ಮಲ್ಲಿ ಹೀರೋಯಿನ್ ಆದರೆ ನಿಮ್ಮ ಡ್ರೀಮ್ ಹೀರೋ ಯಾರು? ನನಗೆ ಯಶ್ ಸರ್ ಅಂದರೆ ಇಷ್ಟ, ದರ್ಶನ್ ಸರ್ ಅಂದ್ರೂ ಇಷ್ಟ. ಅವ್ರ ಹೀರೋ ಆದರೆ ಸೂಪರ್. ಅಂದರೆ ಗೊತ್ತು ನೀವೆಲ್ಲ ಅನ್ಕೊತಿರ್ತೀರ ಮನಸ್ಸಲ್ಲಿ ಇವಳಿಗೆ ಅವರೆಲ್ಲ ಹೀರೋ ಆಗ್ತಾರ ಅಂತ. ಎಲ್ರಿಗೂ ಆಸೆ ಇರುತ್ತಲ್ಲ, ಡ್ರೀಮ್ ಅಷ್ಟೇ ಅದು. ಕೊಲಾಬ್ ವಿತ್ ಚಿಲ್ ಪಾಟೀಲ್. ಓಕೆ. ಯಾಕೆ ಬೇಕವಾ ನಿನ್ಗೆ ಮದುವೆ ಆಗಿ ಆರಾಮಾಗಿ ಇರೋದು ಬಿಟ್ಟು? ಓಕೆ, ಯು ಮೀನ್ ನಮ್ಮ ಲೈಫಿನ ಅಲ್ಟಿಮೇಟ್ ಗೋಲ್ ಮದುವೆ ಆಗೋದು ಅಂತ. ಹಂಗೆ ಹೇಳೋದು ನೀವು? ಯಾವ್ದಾದ್ರು ಹುಡುಗಿ ಕಷ್ಟಪಡ್ತಾ ಇದ್ರೆ, ಏನಾದ್ರು ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಹೋಗ್ತಾ ಇದ್ರೆ, ಯಾಕೆ ಬೇಕು ಇವಳಿಗೆ ಮದುವೆಗಾಗಿ ಆರಾಮಾಗಿರ್ಬೋದಲ್ವ ಅಂತ ಹಂಗೆ ಹೇಳ್ತೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮಗೆ ಆದಂಥ ಒಂದು ಲೈಫ್ ಇರುತ್ತೆ, ಡ್ರೀಮ್ಸ್ ಇರುತ್ತೆ, ಪ್ಯಾಷನ್ ಇರುತ್ತೆ, ಅವೆಲ್ಲ ಅಚೀವ್ ಮಾಡೋಕ್ಕೆ ಬಿಡಿ. ಮದುವೆ ಆದ್ರೇ ಒಬ್ಬರು ಲೈಫ್ ಕಂಪ್ಲೀಟ್ ಆಗೋದು, ಅದೇ ಅಲ್ಟಿಮೇಟ್ ಗೋಲ್ ಅನ್ನೋ ಥಾಟ್ನ ನಿಮ್ಮ ತಲೆಯಿಂದ ಪ್ಲೀಸ್ ತೆಗ್ದು ಹಾಕಿ. ಕ್ಯಾನ್ ಯು ಗಿಫ್ಟ್ ಮೀ ಐಫೋನ್? ನಿಮ್ಮ ಫೇವ್ರೆಟ್ IPL ಟೀಮ್ ಯಾವುದು ಅಕ್ಕ? RCB. ದಯವಿಟ್ಟು ಯೂಟ್ಯೂಬ್ ವ್ಲಾಗ್ ಮಾಡಬೇಡಿ. ಯಾಕೆ ಸುಪ್ರೀಸ್ಮನು ಅವರೇ? ಯಾಕೆ? ನನಗೆ ಯೂಟ್ಯೂಬ್ ವ್ಲಾಗ್ ಮಾಡೋ ಅರ್ಹತೆ ಇಲ್ವಾ? ನಿಮ್ಮ 1 ತಿಂಗಳ ಆದಾಯ ಎಷ್ಟು ಹಂಸ ಮ್ಯಾಮ್? ನೋ ಮೊದಲು ಹುಡುಗಿರಿಗೆ ಏಜ್ ಕೇಳಬಾರ್ದು, ಹುಡುಗರು ಸಂಬಳ ಕೇಳಬಾರ್ದು ಅಂತಿದ್ರು. ಇವಾಗ ತಪ್ಪು, ಹುಡುಗಿರಿಗೆ ಏಜು ಕೇಳಬಾರ್ದು, ಸಂಬಳನೂ ಕೇಳಬಾರ್ದು. ಹೊಟ್ಟೆಗೆ ಏನು ತಿಂತೀಯ? ನಾನು ವಾರಕ್ಕೊಂದು 5 ದಿನ ನಾನ್ ವೆಜ್ ತಿಂತೀನಿ. ಮಿಕ್ಕಿದ ದಿನ ಸೊಪ್ಪು ಸಾರು, ಬಸ್ಸಾರು, ಹುಳಿಕಾಳು ಸಾರು, ತರಕಾರಿ ಸಾರು, ಏನೇನು ಮಾಡ್ತಾರೆ ಅಮ್ಮ ಎಲ್ಲನೂ ಚೆನ್ನಾಗಿ ತಿಂತೀನಿ. ಸಂಜೆ ಹೊತ್ತು ಪಾನಿಪುರಿ, ಮಸಾಲೆ ಪೂರಿ, ಚಾಟ್ಸು, ಸ್ನ್ಯಾಕ್ಸ್ ಎಲ್ಲ ತಿಂತೀನಿ. ಯಾಕೆ ಕೊಡಿಸ್ತೀರಾ? ನೀವೇನು ತಿಂತೀರಾ ಹೊಟ್ಟೆಗೆ? ಕಮೆಂಟ್ ಮಾಡಿ ನೋಡೋಣ. ನಿಮ್ಮ ಕಂಟೆಂಟ್ ಕ್ರಿಯೇಟರ್ ಜರ್ನಿ ಬಗ್ಗೆ ಹೇಳಿ. ಜರ್ನಿ ಅಂದರೆ ಓಕೆ, ಎಲ್ಲರೂ ಮಾಡ್ತಿದ್ದಾರೆ, ನಾನು ಮಾಡೋಣ ಅಂತ ಅಂದ್ಕೊಂಡೇ ಮಾಡಿದ್ದು. ಹಾಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋದೆ. ಒಂದೊಂದು ವೀಡಿಯೋಸ್ ಜನಗಳಿಗೆ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನನಗೂ ಅವಾಗ ಚೆನ್ನಾಗಿ ವ್ಯೂಸ್ ಹೋದಾಗ ಸ್ವಲ್ಪ ಮೋಟಿವೇಶನ್ ಥರ ಅನ್ನಿಸ್ತು. ಸೊ ಹಾಗೆ ಮಾಡ್ಕೊಂಡು ಹೋದೆ ಅಷ್ಟೇ. ಯುವರ್ ಟೀತ್ ಈಸ್ ಪೊಮೊಗ್ರನೇಟ್. ಹೌದಾ? ನಿಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಸಿ, ಯಾರ್ಯಾರಿದ್ದೀರಾ ಅಂತ. ಅಮ್ಮನ ನೋಡಿದ್ದೀವಿ, ಹಾಗೆ ಅಪ್ಪ, ಬ್ರದರ್, ಅಜ್ಜಿ ಅವರ. ನನಗೆ ಅಜ್ಜಿ ತಾತ ಲಾಸ್ಟ್ ಇಯರ್ ತೀರ್ಕೊಂಡ್ರು, ಅಜ್ಜಿ ಆದರೂ ಲಾಸ್ಟ್ ಇಯರ್ ತೀರ್ಕೊಂಡ್ರು. ಅಪ್ಪಾಜಿ, ಅಮ್ಮ, ಸಿಬ್ಲಿಂಗ್ಸ್ ಅಂದರೆ ಅಕ್ಕ ಇದ್ದಾಳೆ. ಅಕ್ಕಂಗೆ ಮದುವೆ ಆಗಿದೆ. ಸೊ ಅಕ್ಕನೂ ಮನೇಲಿ ಜಾಸ್ತಿ ತೋರ್ಸೋಕ್ಕಾಗಲ್ಲ. ನಮ್ಮ ಅಪ್ಪಾಜಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ವೀಡಿಯೋದೆಲ್ಲ ಬರೋಕ್ಕೆ. ಅಮ್ಮಂಗೆ ಇಂಟ್ರೆಸ್ಟ್ ಇದೆ, ಅಮ್ಮನ ಜೊತೆ ಮಾಡ್ತೀನಿ. ನಿಮಗೆ ಹಂಸ ಅಂತ ಯಾಕೆ ಹೆಸರು ಇಟ್ಟಿದ್ದಾರೆ? ಚೆನ್ನಾಗಿದೆ. ಅದು ಚಿಕ್ಕವಳಿದ್ದಾಗ ಇಟ್ಟಿರೋದು. ಹ ಅಕ್ಷರದಿಂದ ಹೆಸರು ಇಡಬೇಕು ಅಂತ ಬಂದಿದೆ. ಸೊ ಹಂಸ ಅಂತ ಇಟ್ಟಿದ್ದಾರೆ. ಯೂಟ್ಯೂಬ್ನಲ್ಲೂ ಇದೇ ಥರ ಬಬ್ಲಿ ಆಗಿನೇ ಮಾತಾಡಿ, ಇಷ್ಟ ಆಗುತ್ತೆ ಎಲ್ರಿಗೂ. ಓಕೆ, ಥ್ಯಾಂಕ್ ಯು. ಇಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತೀಯಲ್ಲ, ಏನು ಅನಿಸಲ್ವಾ ನಿನಗೆ? ಯಾಕೆ ಅನಿಸ್ಬೇಕು? ಏನಕ್ಕೆ ಅನಿಸ್ಬೇಕು? ಯಾರ್ದಾದ್ರು ಮನೆ ಹಾಳು ಮಾಡ್ತಿದ್ದೀನಾ? ಇಲ್ಲ ಯಾರ್ದಾದ್ರು ಖುಷಿ ಕಿತ್ಕೊತಿದ್ದೀನ? ನನ್ನ ಪಾಡಿಗೆ ನನ್ನ ಲೈಫ್ ಓವರ್ ಆ್ಯಕ್ಟಿಂಗ್ ಮಾಡ್ಕೊತೀನಿ ಅಷ್ಟೇ ತಾನೇ. ಇನ್ನೇನು ಇಲ್ವಲ್ಲ, ಇನ್ನೇನು ಕೆಟ್ಟ ಕೆಲಸ ಏನೂ ಮಾಡ್ತಾ ಇಲ್ವಲ್ಲ. ಎಂತೆಂಥವ್ರಿಗೋ ಏನೂ ಅನ್ಸಲ್ಲ. ಕೆಟ್ಟ ಕೆಲಸ ಎಂತೆಂಥವ್ರು ಏನೇನೋ ಮಾಡ್ತಾರೆ, ಅವ್ರಿಗೇನು ಅನ್ಸಲ್ಲ. ಜಸ್ಟ್ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ, ನನಗೆ ಏನೂ ಅನ್ಸಲ್ಲ ಗೈಸ್. ನಂಗೆ ಖುಷಿನೇ ಆಗುತ್ತೆ. ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ, ಖುಷಿನೇ. ಯಾರಿಗೂ ಅದು ಮಾಡೋಕ್ಕಾಗಲ್ಲ ಅಲ್ವಾ? ಕುಕ್ಕಿಂಗ್ ಮಾಡ್ತಾ ಇದ್ರಲ್ಲ, ಯಾಕೆ ವೀಡಿಯೋಸ್ ಮಾಡ್ತಿಲ್ಲ? ಮಾಡ್ತೀನಿ, ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀನಿ ಇನ್ಮೇಲೆ. ನನಗೂ ಹೆಂಗಂದರೆ ಇವಾಗ ಮನೇಲಿ ಮದುವೆ ಮಾಡಬೇಕು, ಅಡುಗೆ ಕಲ್ತ್ಕೊತಿದ್ದಾರೆ. ಎಲ್ಲ ಎಕ್ಸ್ಪರಿಮೆಂಟ್ ಮಾಡಿ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀನಿ. ಬೆಸ್ಟ್ ರೋಸ್ಟರ್ ಆಫ್ ದ ಹೇಳಿ. ನಾನೇನು ರೋಸ್ಟ್ ಮಾಡೋದಪ್ಪ? ನೋ, ಐ ಥಿಂಕ್ ಐ ಗಾಟ್ ಅ ಕ್ರಶ್.
ನಂಗೆ ನಿಮ್ಮ ರಿಯಾಕ್ಷನ್ ನೋಡಿದ್ರೆ ನಕ್ಕು ಸಾಕಾಗುತ್ತೆ ಸಿಸ್, ಒಂಥರ ಇಷ್ಟ ನೀವು ಅಕ್ಕ, ಬಟ್ ಕೀಪ್ ಗ್ರೋ ಅಪ್. ನನಗೂ ಅಷ್ಟೇ ಕಮೆಂಟ್ಸು DMs ಎಲ್ಲ ನೋಡಿದಾಗ ಆ ರಿಯಾಕ್ಷನ್ ಬಂದುಬಿಟ್ಟಿರುತ್ತೆ ಆಟೋಮೆಟಿಕ್ಕಾಗಿ. ಹೌ ಡು ಯು ಹ್ಯಾಂಡಲ್ ನೆಗೆಟಿವ್ ಕಮೆಂಟ್ಸ್? ಜನ ಏನು ಯಾವಾಗ ನೆಗೆಟಿವ್ ಆಗಿ ಹೇಳ್ತಾರೆ ಅಂದರೆ, ಒಂದು ಅವರು ನಮ್ಮನ್ನ ಹೇಟ್ ಮಾಡಿದಾಗ, ಇನ್ನೊಂದು ಜಲಸಿ. ಹೇಟ್ ಮಾಡೋಕ್ಕೆ ಪರ್ಸ್ನಲಿ ನಾನು ಅವ್ರಿಗೆ ಏನು ಮಾಡಿರಲ್ಲ. ಇನ್ನೊಂದು ಆಬ್ವಿಯಸ್ಲಿ ಜಲಸಿ ಯಾಕಿರುತ್ತೆ ಅಂದರೆ ಅವರು ನಮ್ಮ ಲೆವೆಲ್ಗೆ ರೀಚ್ ಆಗೋಕ್ಕಾಗಲ್ಲ ಅಂತ ಜಲಸಿ ಇರುತ್ತೆ. ಸೊ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಹಂಗೆ ಅಂದ್ಕೊಂಡು ಓಕೆ ಇವ್ರು ನಮ್ಮನ್ನ ರೀಚ್ ಆಗೋಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಇವರು ಬ್ಯಾಡ್ ಕಮೆಂಟ್ ಹಾಕಿದ್ರೆ ಅಂತ ನಮಗೆ ನಾವು ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು ಹೋಗ್ಬೇಕು ಮುಂದೆ. ಅಕ್ಕ ನೀವು ಯಾಕೆ ಇಷ್ಟೊಂದು ಚೆನ್ನಾಗಿದ್ದೀರಾ, ನಿಜನ ಸುಳ್ಳ ಅಕ್ಕ? ನೀವು ಹೇಳಬೇಕು ನಿಜನ ಸುಳ್ಳ ಅಂತ. ಆಬ್ವಿಯಸ್ ನಾನು ಕೇಳಿ ನಾನು ಚೆನ್ನಾಗಿದ್ದೀನಿ ಅಂತಲೇ ಹೇಳ್ತೀನಿ. ಯಾರಾದ್ರೂ ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾರಾ? ನಾನು ಚೆನ್ನಾಗಿದ್ದೀನಿ ಅಂತಲೇ ಹೇಳ್ತೀನಿ. ನೀವು ಹೇಳಬೇಕು ನಿಜನ ಸುಳ್ಳ ಅಂತ. ಯಾಕೆ ನಿಮಗೆ ಯೂಟ್ಯೂಬಲ್ಲಿ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು? ಗುಡ್ ಕ್ವೆಶನ್. ಏನಂದರೆ ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು ಆಯಿತಾ. ಐ ಥಿಂಕ್ 2 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ದು. 2 years 3 years ಬ್ಯಾಕು ಮಾಡಿದೆ. ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ, ನೋಡಿ ಹಳೆ ವೀಡಿಯೋಸ್ ನೋಡಿಬಿಟ್ಟು ಆಮೇಲೆ ಯಾರೂ ಬೈಕೋಬೇಡಿ ಆಯಿತಾ. ಎಷ್ಟು ವೀಡಿಯೋಸ್ ಮಾಡಿದ್ರು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿರಲಿಲ್ಲ. ಆಮೇಲೆ ಅಂದ್ಕೊಂಡೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡಿಬಿಟ್ಟು ಸ್ವಲ್ಪ ಜನ ಫಾಲೋವರ್ಸ್ ಆದಮೇಲೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಣ ಅಂತ, ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡೆ. 50K ಕಂಪ್ಲೀಟ್ ಆಗಲಿ ಮಾಡೋಣ ಅಂದ್ಕೊಂಡೆ. 50K ಕಂಪ್ಲೀಟ್ ಆಯಿತು. 100K ಕಂಪ್ಲೀಟ್ ಆಗಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. 100Kನೂ ಕಂಪ್ಲೀಟ್ ಆಯಿತು. 150K ಹಂಗೆ ಅಂದ್ಕೊಂಡು ಬರ್ತಾ 150K ಕಂಪ್ಲೀಟ್ ಆಗಿದೆ. ಇವಾಗಲೂ ನಾನು ರೀಸನ್ಸ್ ಕೊಟ್ಕೊಂಡು ಹೋದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಧೈರ್ಯ ಮಾಡಿ ಸ್ಟಾರ್ಟ್ ಮಾಡೇ ಬಿಟ್ಟಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಗುರೂಜಿ ಅವರು ವಾಶ್ರೂಮ್ ಹೋಗ್ತಾರೆ. ಗುರೂಜಿ ಕೇಳ್ಕೊಂಡು ನನಗೇನು ಗೊತ್ತು? ನಿಮಗೆ ಹಾಡು ಹಾಡೋಕ್ಕೆ ಬರುತ್ತಾ? ನಂಗೆ ಹಾಡು ತುಂಬ ಚೆನ್ನಾಗಿ ಹೇಳ್ತೀನಿ, ಬಟ್ ಯಾಕೆ ಕೇಳಿಸ್ಕೊಳಕ್ಕಾಗಲ್ಲ ಅಷ್ಟೇ. ಹೆಂಗೆ ಅಂದರೆ ನನಗೆ ಡ್ಯಾನ್ಸ್ ಮಾಡೋಕ್ಕೆ, ಹಾಡು ಹೇಳೋಕ್ಕೆ ತುಂಬ ಇಷ್ಟ. ಹಾಡು ಹೇಳೋಕ್ಕೆ ತುಂಬ ಇಷ್ಟ ಗೈಸ್, ಬಟ್ ನನ್ನ ಹಾಡು ಹೇಳೋಕ್ಕೆ ಅಷ್ಟು ಲಿರಿಕ್ಸ್ ಎಲ್ಲ ಹೇಳ್ತೀನಿ, ಎಲ್ಲ ಮಾಡ್ತೀನಿ. ನನ್ನದು ಅದೇನಂತಾರಲ್ಲ ಟೋನು, ಶ್ರುತಿ ಅವೆಲ್ಲ ಚೆನ್ನಾಗಿ ಬರಲ್ಲ, ಕೇಳೋರಿಗೆ ಕರ್ಕಶ ಅನಿಸುತ್ತೆ. ಅಕ್ಕ ನನ್ನ ಮದುವೆ ಇದೆ, ಬನ್ನಿ, ನನಗೆ ಏನಾದರೂ ಗಿಫ್ಟ್ ತನ್ನಿ. ಸರಿ ಆಯಿತು. ಅಕ್ಕ ನಿಮ್ಮ ಫೇಸ್ ವಿತೌಟ್ ಮೇಕಪ್ಪಲ್ಲಿ ಏನು ಹಂಗಿದ್ದೀರಾ? ನೀವು ಮೇಕಪ್ಪಲ್ಲಿ ಚೆನ್ನಾಗಿಲ್ಲ. ನಿಮ್ಮದು ಇವಾಗ ಇಷ್ಟೇ ಬಂದಿರೋದು. ಮೇಡಮ್ ನಿಮ್ಮ ರೀಲ್ಸ್ ನೋಡಿದರೆ ಮನಸ್ಸು ಹಗುರವಾಗಿ ಬಿಡುತ್ತೆ, ಎಷ್ಟೇ ನೋವಿದ್ರು. ವಾವ್, ಥ್ಯಾಂಕ್ ಯು ಯೂನಿಕ್ ಹೊನ್ನು ಅವರೇ. ನೀವು ನೋಡೋಕೆ ಚಂದ ಅದಿರಿ. ನೀವು ನೋಡೋಕೆ ಚಂದ ಅದಿರಿ ಅಂತೆ, ಕೆಳಗಡೆ ಜೋಕ್ ಅಂತೆ. ಫಸ್ಟ್ ಸಬ್ಸ್ಕ್ರೈಬರ್ ಇಲ್ಲ, ನಂಗೆ ಆಲ್ರೆಡಿ 2.something ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸ್ವಾಗ್ ಬಿಡಬೇಡಿ, ಇಟ್ಸ್ ಲವ್ ಟು ಸಿ ಯುವರ್ ರಿಪ್ಲೈಸ್ ಟು ಹಿಟರ್ಸ್. ಥ್ಯಾಂಕ್ ಯು. ಯಾವ ಯೂಟ್ಯೂಬ್ ವ್ಲಾಗ್ ಇಲ್ಲ, ಇದೆಲ್ಲ ದುಡ್ಡು ಮಾಡೋ ಗಿಮಿಕ್. ಆಬ್ವಿಯಸ್ಲಿ ದುಡ್ಡು ಮಾಡೇ ಮಾಡ್ತಾರೆ. ಯೂಟ್ಯೂಬ್ ಚೆನ್ನಾಗಿ ಸಕ್ಸಸ್ ಆದರೆ ನೀವು ಮಾಡಿ. ನಿಮ್ಮ ಹತ್ರನೂ ಫೋನ್ ಇರುತ್ತೆ, ನಿಮ್ಮ ಹತ್ರನೂ ಅನ್ಲಿಮಿಟೆಡ್ ಡೇಟಾ ಇರುತ್ತೆ. ಮಾಡಿ, ಕ್ಯಾಮ್ರಾ ಆನ್ ಮಾಡ್ಕೊಂಡು ವೀಡಿಯೋ ಮಾಡಿ, ನೀವು ದುಡ್ಡು ಮಾಡಿ. ಬೇರೆಯವ್ರಿಗೆ ಯಾಕೆ ಹೊಟ್ಟೆ ಹುರ್ಕೊತೀರಾ? ನೀವೇ ಹೇಳಿ. ಇವಾಗ ಯಾರು ಕ್ವೆಶನ್ ಕೇಳಿದಾರಲ್ಲ ಗಿಮಿಕ್ ಮಾಡ್ತಾಯಿದ್ದೀನಿ ಅಂತ, ಅವರು ವೀಡಿಯೋ ಮಾಡ್ಬೋದು. ಅವ್ರ ಹತ್ರನೂ ಫೋನ್ ಇರುತ್ತೆ, ಫೋನ್ ಇಲ್ಲದೆ ಕಮೆಂಟ್ ಹಾಕಿರಲ್ಲ, ನೆಟ್ ಇಲ್ಲದೆ ಕಮೆಂಟ್ ಹಾಕಿರಲ್ಲ. ಮಾಡಿ, ನೀವು ಗಿಮಿಕ್ ಮಾಡಿ, ದುಡ್ಡು ಮಾಡಿ. ಅಕ್ಕ ನನ್ನ ಕಡೆಯಿಂದ ಏನೂ ಕ್ವೆಶನ್ಸ್ ಇಲ್ಲ, ಆದರೆ ನೀವು ವ್ಲಾಗ್ಸ್ ಮಾಡಿದ್ದು ನಾವು ಸಪೋರ್ಟ್ ಮಾಡ್ತೀವಿ, ಕೊನೆ ಗಂಟ ಖುಷಿಯಾಗಿರ್ತೀನಿ. ಅಬ್ಬಾ, ಇದೆಲ್ಲ ನಂಗೆ ಸಖತ್ ಖುಷಿಯಾಗುತ್ತೆ. ಯುವರ್ ಒಪಿನಿಯನ್ ಅಬೌಟ್ ಲೀಗಲ್ ಸ್ಕ್ಯಾಮ್ಸ್, ಟೆಂಪಲ್, ಸ್ಕೂಲ್ಸ್, ಪಾಲಿಟಿಕ್ಸ್ ಎಕ್ಸೆಟ್ರಾ ಇಫ್ ಯು ಡೇರ್. ಓಕೆ, ಹೌದು, ನಿಜವಾಗ್ಲೂ ಹೇಳಬೇಕಂದ್ರೆ ಎಷ್ಟೊಂದು ಅಂದರೆ ದೇವಸ್ಥಾನದ ಹೆಸರಲ್ಲಿ, ಸ್ಕೂಲ್ ಹೆಸರಲ್ಲಿ, ಪೊಲಿಟಿಕ್ಸ್ ಎಲ್ಲ ಸ್ಕ್ಯಾಮ್ ನಡೀತಿದೆ. ನಾವು ಓಟ್ ಹಾಕಬೇಕಾದ್ರೆ ನಾವು ಹುಷಾರಾಗಿ ನೋಡ್ಕೊಂಡು ಓಟ್ ಹಾಕಬೇಕು. 1,000ಕ್ಕೆ 2,000ಕ್ಕೆ ನಮ್ಮ ಓಟ್ ಮಾರ್ಕೊಂಡ್ರೆ ಹೀಗೆ ಆಗೋದು. ಕರ್ನಾಟಕದಲ್ಲಿ ಇದ್ದು CS ಗೆ ಸಪೋರ್ಟ್ ಮಾಡೋರ ಬಗ್ಗೆ ಏನು ಹೇಳ್ತೀರಾ? ನಾವೇನು ಫೋರ್ಸ್ ಮಾಡೋಕ್ಕಾಗಲ್ಲಲ್ವ ಜನಗಳಿಗೆ, ನೀವು ಇದನ್ನೇ ಸಪೋರ್ಟ್ ಮಾಡಬೇಕು, ನೀವು ಬೆಂಗಳೂರಲ್ಲಿದ್ದೀರಾ RCBನೇ ಸಪೋರ್ಟ್ ಮಾಡಬೇಕು ಅಂತ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ಬಟ್ ನನ್ನ ಪ್ರಕಾರ ಏನಂದರೆ, ಅವ್ರ ಫೇವ್ರೆಟ್ ಪ್ಲೇಯರ್ಸ್ನ ಇಟ್ಕೊಂಡು ಟೀಮ್ ಸಪೋರ್ಟ್ ಮಾಡೋಕ್ಕಿಂತ ನಮ್ಮೂರು ಅಂದ್ಕೊಂಡು ಆ ಟೀಮ್ನ ಸಪೋರ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಪ್ರಕಾರ ಅಷ್ಟೇ. ನಿಮ್ಮ ಇಷ್ಟ, ನೀವು ಯಾವ ಟೀಮಾದರೂ ಸಪೋರ್ಟ್ ಮಾಡ್ಕೊಳ್ಳಿ. ನಿಮ್ಮ SSLC ರಿಸಲ್ಟ್ ಎಷ್ಟು? ನಂದು 92%, ಸ್ವಲ್ಪ ಜಾಸ್ತಿ ಬರಬೇಕಿತ್ತು. ಸೋಷಿಯಲಲ್ಲಿ ಮತ್ತು ಇಂಗ್ಲೀಷಲ್ಲಿ ಕಡಿಮೆ ಆಯಿತು. ಸೋಷಿಯಲಲ್ಲಿ 80 ಮಾರ್ಕ್ಸ್ ಬಂತು, ಇಂಗ್ಲೀಷಲ್ಲಿ 86 ಏನೋ ಬಂತು. ಇನ್ನು ಮಿಕ್ಕಿದೆಲ್ಲ 90, 95+.
ಅಕ್ಕ ಡೋಂಟ್ ಟ್ರಸ್ಟ್ ಗರ್ಲ್ಸ್ ಆರ್ ಚೀಟರ್ಸ್, ಆಲ್ ಗರ್ಲ್ಸ್. ಅದು ಹೆಂಗ್ರೆ ಹೇಳ್ತೀರಾ ಎಲ್ಲ ಹುಡುಗಿರು ಹಿಂಗೆ ಅಂತ, ನೀವು ಹೇಳ್ತೀರಾ ಎಲ್ಲ ಹುಡುಗರು ಒಂದೇ ಥರ ಇರಲ್ಲ ಅಂತ. ಹಾಗೆ ತಾನೇ ಹುಡುಗಿರಲ್ಲೂ ಎಲ್ಲ ಒಂದೇ ಥರ ಇರಲ್ಲ. ನಿಮಗೆ ಒಬ್ಬರು ಯಾರೋ ಮೋಸ ಮಾಡಿದ್ರು ಅಂದರೆ ಇಡೀ ಹುಡುಗಿ ಕಾಂದಾನೇ ನೀವು ಸರಿ ಇಲ್ಲ ಅಂತ ಈ ಥರ ಬ್ಯಾಡ್ ವರ್ಡ್ ಯೂಸ್ ಮಾಡಿಬಿಟ್ಟು ಬೈಯೋದು ತಪ್ಪು. ಮನೇಲೂ ಅಕ್ಕ ತಂಗಿ ಅಮ್ಮ ಎಲ್ಲ ಇರ್ತಾರಲ್ವ, ಅವರು ಹುಡುಗಿರಲ್ವ, ನೀವು ಹೆಂಗೆ ಎಲ್ಲ ಹುಡುಗಿರು ಆ ಥರ ಅಂತ ಹೇಳೋದು ರಾಂಗ್. ನಿಮ್ಗೆ ಯಾರೋ ಒಬ್ಬರು ಮೋಸ ಮಾಡಿದ್ದಾರೆ ಅಂದರೆ ಅವ್ರ ಮುಂದೆ ಚೆನ್ನಾಗಿ ಬೆಳೀರಿ. ಅವರು ನಿಮ್ಮನ್ನ ಬಿಟ್ಟೋಗುತ್ತೆ, ನಿಮಗೆ ಮೋಸ ಮಾಡಿದ್ದಕ್ಕೆ ರಿಗ್ರೆಟ್ ಆಗೋ ಥರ ಮಾಡಿ ನೀವು ಒಳ್ಳೆ ಹುಡುಗಿ ನೋಡ್ಕೊಂಡು ಮದುವೆ ಆಗಿ. ಯಾರೋ ಒಬ್ಬರು ಮೋಸ ಮಾಡಿದ್ರು ಅಂತ ಇಡೀ ಹುಡುಗಿರೇ ಸರಿ ಇಲ್ಲ ಅಂತ ಹೇಳೋದು ತಪ್ಪು. ವ್ಲಾಗ್ ಮಾಡಿ ಫಿಲ್ಟರ್ ಹಾಕ್ಕೊಂಡು ಅಂತೆ. ಅಕ್ಕ ನಿಮಗೆ ಗೊತ್ತಾ, ನಿಮ್ಮ ವೀಡಿಯೋಸಲ್ಲಿ ಇರೋ ಎಲ್ಲ ವೀಡಿಯೋಸಲ್ಲೂ ಫಿಲ್ಟರ್ ಅಲ್ಲಿ ಇರಲ್ಲ. ಸೊ ಐ ಲವ್ ಯು. ಆ್ಯಂಡ್ ಇವಾಗಿನ್ನೂ ಯಾರೋ ಫಿಲ್ಟ್ರ್ ಹಾಕ್ಕೊಳ್ದೆ ಮಾಡಿ. ಥ್ಯಾಂಕ್ ಯು ರಕ್ಷಾ ಗಂಗಡ್ಕರ್ ಅವರೇ, ಥ್ಯಾಂಕ್ ಯು. ಕಂಟೆಂಟ್ ಏನು ಕೊಡ್ತೀಯಾ ಯೂಟ್ಯೂಬ್ ಚಾನಲ್ ಮಾಡಿ ನೋಡೋಣ, ತಲೆಗೆ ಏನು ಬರುತ್ತೆ ಕಂಟೆಂಟ್ ಅದು ಕೊಡ್ತೀನಿ. ಏನೋ ಬೈಯೋ ಥರ ಕಂಟೆಂಟ್ ಏನು ಕೊಡ್ತೀಯಾ ಯೂಟ್ಯೂಬ್ ಚಾನಲ್ ಮಾಡಿ ಅಂತ. ಇಫ್ ಯು ಹ್ಯಾವ್ ಅ ಚಾನ್ಸ್ ಟು ಟ್ರಾವೆಲ್ ಸೋಲೋ ವಿಲ್ ಯು ಡೂ ದಟ್ ಆ್ಯಂಡ್ ವೇರ್ ವಿಲ್ ಯು ಗೋ? ನನಗೆ ತುಂಬ ಇಷ್ಟ ಸೋಲೋ ಟ್ರಿಪ್ ಹೋಗೋಕ್ಕೆ, ಬಟ್ ನಮ್ಮ ಮನೇಲಿ ಬಿಡೋಲ್ಲ. ಏನಾದರೂ ಕನ್ವಿನ್ಸ್ ಮಾಡಿ ಒಂದು ಸಲ ಸೋಲೋ ಟ್ರಿಪ್ ಹೋಗಬೇಕು, ಮದುವೆಗೂ ಮುಂಚೆ ಹೋಗಿ ಬರಬೇಕು. ಅಕ್ಕ ನಿಮಗೆ 2 ನಿಮಿಷ ವ್ಲಾಗ್ಸ್ ಮಾಡೋಕ್ಕೆ ಬರುತ್ತಾ? ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ಸ್ ಮಾಡೋಕ್ಕ ಟ್ರೈ ಮಾಡೋಣ. ಯಾಕೆ 2 ನಿಮಿಷ ಏನು 20 ನಿಮಿಷ ಮಾಡೋಣ. ಟ್ರೈ ಮಾಡೋಕ್ಕೇನೋ ಖರ್ಚಾಗಲ್ಲ ಅಲ್ವಾ. ಚೆನ್ನಾಗಿರೋ ಕ್ವೆಶನ್ ಕೇಳ್ತೀನಿ, ಆನ್ಸರ್ ಮಾಡಲೇಬೇಕು. ಅಕ್ಕ ನೀನು ಯಾಕೆ ಇಷ್ಟು ಚೆನ್ನಾಗಿದ್ಯಾ? ಅಯ್ಯೋ ಇದೆಲ್ಲ ಕ್ವೆಶನ್ ಕೇಳ್ಬಿಡ್ರಪ್ಪ, ನಂಗೆ ನಾಚಿಕೆ ಆಗುತ್ತೆ. ಗೈಸ್ ಇದು KD ಮೂವಿಲಿ ಹೀರೋಯಿನ್ ಮಾಡೋದಾಯ್ತಾ? ನಾನೇ ಮಾಡಿದೆ ಅನ್ಕೋಬೇಡ್ರಿ. KD ಮೂವಿ ನೋಡೋರಿಗೆ ಗೊತ್ತಾಗುತ್ತೆ. ಅದು ಒಂದೊಂದ್ಸಲ ನಾನು ಆಡೋದು ನನಗೇ ನಗು ಬರುತ್ತಪ್ಪ. ನಿಮ್ಮ ಬ್ರೈನ್ ಯಾಕೆ ಅಷ್ಟು ಹೈಪರ್ ಆ್ಯಕ್ಟಿವ್? ಬ್ರೈನ್ ಸ್ಟಕ್ ಆಯ್ತು ಇವಾಗ ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗದೆ. ಈ ಥರ ಕ್ರಿಂಜ್ ಕಂಟೆಂಟ್ ಇಟ್ಕೊಂಡು ಎಷ್ಟು ಅಂತ ನಮ್ಮನ್ನ ಸಾಯಿಸ್ತೀಯಾ ಹೇಳು ಅಕ್ಕ. ಒಂದೇ ಸಲ ಅಲ್ವಾ ಸಾಯ್ಸೋಕ್ಕಾಗೋದು, ಎಷ್ಟು ಸಲ ಸಾಯ್ಸೋಕ್ಕಾಗುತ್ತೆ? ನೀವಿನ್ನ ಬದುಕಿದ್ದೀರಾ, ನನಗೆ ಮೆಸೇಜ್ ಮಾಡಿದ್ರಂದರೆ ನೀವು ಸತ್ತಿಲ್ಲ, ಹಂಗಂದ್ರೆ ನಾನು ಕ್ರಿಂಜ್ ಕಂಟೆಂಟ್ ಮಾಡ್ತಿಲ್ಲ ಅಂತ. ಒಂದು ಸಲ ಕಟ್ಕೊತೀನಿ ಅಂತ ಒಂದು ಸಲ ಕಟ್ಕೊತೀನಿ ಅಂತ ಹೇಳ್ಬೇಕಂತೆ. ಹಾಗಾಗಿ ಸಾಕಾಯಿತು, ಟೈಮ್ ಆಯಿತು ಆಗಲೇ ಎಷ್ಟೊಂದು ನಿಮಿಷ, ಅರ್ಧ ಗಂಟೆ ಮೇಲಾಯಿತು. ಆಲ್ಮೋಸ್ಟ್ ಎಲ್ಲರಿಗೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಯಾವ್ದಾದ್ರು ಕ್ವೆಶನ್ ಮಿಸ್ ಆದರೆ ಬೇಜಾರು ಮಾಡ್ಕೊಬೇಡಿ, ನೆಕ್ಸ್ಟ್ ಟೈಮ್ ಮಾಡೋಣ ಆಯಿತಾ. ಇನ್ನೊಂದು Q&A ಮಾಡೋಣ ಇಲ್ಲ ಅಷ್ಟು ಆಯಿತಾ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಎಲ್ಲಾದರೂ ನಾನು ತಪ್ಪು ಮಾತಾಡಿದರೆ, ಇಲ್ಲ ಎಲ್ಲಾದರೂ ಯಾರಿಗಾರು ಹರ್ಟ್ ಆಗಿದರೆ, ಇಲ್ಲ ಈ ಥರ ಮಾತಾಡಬಾರ್ದಿತ್ತು ಅಂತ ಅನಿಸಿದ್ರೆ ಪ್ಲೀಸ್ ಕ್ಷಮಿಸಿದ್ರಲ್ಲಿ ಏನಾಗಲ್ಲ. ಹಂಗಂತ ಇಟ್ಕೊಂಡು ಏನೇನೋ ಕಮೆಂಟ್ ಹಾಕಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಬಾಯ್.